ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಬೈ ಎಲೆಕ್ಷನ್ ನಲ್ಲಿ ಸೋತು ಸುಣ್ಣವಾಗಿದ್ರೂ ಕೂಡ ಬಿಜೆಪಿಯಲ್ಲಿ ಏಕ್ ಹೇ ತೋ ಸೇಫ್ ಹೇ ಅನ್ನೋ ಮಂತ್ರದ ಪಠಣೆ ಈ ಕ್ಷಣದವರೆಗೂ ಕೂಡ ಆಗ್ತಾ ಇಲ್ಲ. ಆಂತರಿಕ ಬೇಗುದಿ ತಣ್ಣಗಾಗೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಉಪಚುನಾವಣೆಯ ಸೋಲಿನ ನಂತರವೂ ಕೂಡ ಬಿಜೆಪಿ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಕೂಡ ಆಂತರಿಕ ಕಚ್ಚಾಟದ ಪಾಲಿಟಿಕ್ಸ್ ಚುರುಕನ್ನ ಪಡ್ಕೊಳ್ತಾ ಇದೆ. ಯತ್ನಾಳ್ ಭಿನ್ನಮತದ ಬೆನ್ನಲ್ಲೇ ಇದೀಗ ಫೀಲ್ಡ್ಗೆ ರಾಜಾಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ಪುತ್ರನ ಮುಂದಿನ ರಾಜಕೀಯ ಭವಿಷ್ಯವನ್ನ ಸೇಫ್ ಮಾಡೋ ಸಲುವಾಗಿ ಪಕ್ಷದ ಒಳಗೇನೆ ಸೇಫ್ ಗೇಮ್ ಆಟವನ್ನ ಶುರು ಮಾಡಿದ್ರ ಯಡಿಯೂರಪ್ಪನವರು ಅನ್ನುವ ಅನುಮಾನ ದಟ್ಟವಾಗ್ತಾ ಇದೆ. ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಥವಾ ಹೈಕಮಾಂಡ್ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಒತ್ತಡ ಹೆಚ್ಚು ಮಾಡ್ತಾ ಸಾಕ್ತಾ ಇದ್ದಂತೆ ಇತ್ತ ಇಷ್ಟು ದಿನ ಈ ವಿಚಾರದಲ್ಲಿ ಮೌನ ವಹಿಸಿದ್ದ BS ಯಡಿಯೂರಪ್ಪನವರು ಇದರ ಬಗ್ಗೆ ಇದೀಗ ಪ್ರತಿಕ್ರಿಯೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಮುಗ್ಗರಿಸಿ ಆಗಿದೆ. ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ಕುರ್ಚಿಗೆ ಇನ್ನೇನು ಆಪತ್ತು ಬಂದೇ ಬಿಡುತ್ತೆ ಅನ್ನೋದ್ರಲ್ಲಿ ಅದನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಇದೀಗ ಮಾಜಿ ಮುಖ್ಯಮಂತ್ರಿ ಹಾಗೆ ವಿಜಯೇಂದ್ರ ಅವರ ತಂದೆ BS ಯಡಿಯೂರಪ್ಪನವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಮಾತಿನಲ್ಲೇ ಒಂದು ಸೇಫ್ ಗೇಮ್ನ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಬಿಜೆಪಿ ಖೇಲ್ ಖತಮ್. ಪುತ್ರನ ಪರ ರಾಜಾಹುಲಿ ಸೇಫ್ ಗೇಮ್. ಕರ್ನಾಟಕ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಟರ್ ಫ್ಲಾಪ್ ಆಗಿದೆ. BY ವಿಜೇಂದ್ರ ಕುರ್ಚಿ ಬಿಡೋ ಭಯ ಹೆಚ್ಚಾಗಿದೆ. ಒಂದೆಡೆ ಸೋಲು, ಇನ್ನೊಂದೆಡೆ ಪಕ್ಷದೊಳಗಿನ ಭಿನ್ನಮತ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದನ್ನ ಫಲಿತಾಂಶವೇ ಸಾರಿ ಸಾರಿ ಹೇಳುತ್ತಿದೆ. ವಕ್ಫ್ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ 3 ತಂಡ ರಚನೆ ಮಾಡಿದ್ದು ಆಗಿದೆ. ಆದ್ರೆ ಇದನ್ನು ಬಿಟ್ಟು ಯತ್ನಾಳ್ ತಂಡ ಬೇರೆಯದ್ದೇ ಹಾದಿ ತುಳಿದಿದೆ. ಇನ್ನಾದ್ರೂ ಸ್ವಪ್ರತಿಷ್ಠೆ ಬಿಡ್ಲಿ, ಪಕ್ಷ ಹಾಗೂ ವಿಜೇಂದ್ರ ಜೊತೆಗೆ ಒಂದಾಗಿ ಹೋಗ್ಲಿ ಅಂತ BS ಯಡಿಯೂರಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು, ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಇಷ್ಟಕ್ಕೆ ಮಾತು ಮುಗಿಯೋದಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸೋಲಿಗೆ ಬರೀ ವಿಜೇಂದ್ರರೊಬ್ಬರೇ ಕಾರಣವಲ್ಲ. ಎಲ್ಲರೂ ಸೋಲಿನ ಹೊಣೆಯನ್ನ ಹೊರಬೇಕು ಅನ್ನೋ ಮೂಲಕ ರಾಜಹುಲಿ ಸೇಫ್ ಗೇಮ್ ದಾಳ ಉರುಳಿಸಿದ್ರು. 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮ್ಗೆ ಹಿನ್ನಡೆ ಆಗಿದೆ. ಅದನ್ನು ಒಪ್ಕೊಳ್ಬೇಕು. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ. ಈ ಚುನಾವಣೆ 3 ಕಡೆ ಆಗಿರುವಂಥದ್ದು ಒಂದು ರೀತಿ ನಮ್ಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಇನ್ನು ಮುಂದೆ ಇದಾಗಂತ ಎಚ್ಚರ ವಹಿಸು. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಬಿಜೆಪಿ ನಾಯಕರು ನಿಂತಂತೆ ಕಾಣ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಯತ್ನಾಳ್ ಟೀಮ್ ಸೊಪ್ಪು ಹಾಕುತ್ತೋ ಇಲ್ವೋ ಅನ್ನೋದು ಇನ್ನೂ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆಯಿಂದ ಉದ್ಭವವಾಗಿರುವ ಭಿನ್ನಮತವನ್ನ ಶಮನ ಮಾಡೋ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದ್ ಕಡೆಯಿಂದ ಈ ಭಿನ್ನ ರಾಗ ಹೆಚ್ಚಾಗ್ತಲೇ ಸಾಕ್ತಾ ಇದೆ. ಯತ್ನಾಳ್ ಟೀಮ್ನಿಂದ ವಫ್ ವಿರೋಧಿಸಿ ಜನ ಜಾಗೃತಿ ಸಮಾವೇಶ ಅದನ್ನ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ಜನಜಾಗೃತಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಹಿಂಗೆ ಪ್ರತ್ಯೇಕವಾಗಿ ಪಾದಯಾತ್ರೆ, ಪ್ರತ್ಯೇಕವಾಗಿ ಸಮಾವೇಶ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದು ಅನಿವಾರ್ಯವಾಗುತ್ತೆ ಅನ್ನೋ ಎಚ್ಚರಿಕೆ ಮಧ್ಯೆಯೂ ಯತ್ನಾಳ್ ಅವರು ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಜನಜಾಗೃತಿ ಸಮಾವೇಶವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ನಮ್ಮ ಹೋರಾಟ ವಫ್ನ ವಿರುದ್ಧ, ಬಿಜೆಪಿ ವಿರುದ್ಧ ಅಲ್ಲ ಅಂತ ಇದೇ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ನೋಡ್ತಾ ಇದ್ರಲ್ಲ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ. ಯಾವುದೇ ಒಬ್ಬ ಕುಟುಂಬದ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಹೋರಾಟ ನಿಂತಿಲ್ಲ. ಇದು ಜನಪರ ಹೋರಾಟ, ವಕಫ್ ಹೋರಾಟ. ವ್ಯಕ್ತಿ ಅಥವಾ ಯಾವುದೋ ಅಧಿಕಾರಕ್ಕಾಗಿ ಹೋರಾಟ ಅಲ್ಲ, ಜನರ ಸಲುವಾಗಿ ಹೋರಾಟ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಇದು ಏನು, ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ. ಇದು ಜನಪರ ಹೋರಾಟ, ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ
ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ. ವಿ ಡೋಂಟ್ ಕೇರ್. ನೋಡ್ತಾ ಇದ್ರಲ್ಲ ರೆಸ್ಪಾನ್ಸ್. ಹಿಂಗೆ ವಿ ಡೋಂಟ್ ಕೇರ್ ಅಂತ ಇರುವ ಯತ್ನಾಳ್ ಅವರ ಮುಂದೆ ಸಾಫ್ಟ್ ಆದ್ರ ರಾಜಾ ಹುಲಿ ಅಥವಾ ಸಾಫ್ಟ್ ಆದಂತೆ ಪ್ರತಿಕ್ರಿಯೆಯನ್ನ ನೀಡೋ ಮೂಲಕ ತಮ್ಮದೇ ಆದ ಮತ್ತೊಂದು ಪ್ರತ್ಯೇಕ ದಾಳವನ್ನ ಉರುಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ BS ಯಡಿಯೂರಪ್ಪನವರು ಅನ್ನೋದು. ಈ ಭಿನ್ನಮತ ಬಿಟ್ಟು ಒಂದಾಗಿ ಅಂತ ಹೇಳಿ ಬಹಳ ಸಾಫ್ಟ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು. ಒಂದ್ ಹಂತಕ್ಕೆ ಅನಿವಾರ್ಯ ಕೂಡ ಹೌದು ಯಡಿಯೂರಪ್ಪನವರಿಗೆ ಹೀಗೆ ಯತ್ನಾಳ್ ಅವರ ವಿರುದ್ಧ ಮುನಿಸ್ಕೊಳ್ದೆ ಮನವಿಯನ್ನ ಮಾಡ್ಕೊಳ್ಳೋದು. ಯಾಕೆ ಈ ರೀತಿಯಾದ ಅನಿವಾರ್ಯತೆ ಗಮನಿಸ್ತಾ ಹೋಗೋಣ. BY ವಿಜಯೇಂದ್ರ ಅವರಿಗೆ ಕುರ್ಚಿ ಕಳೆದುಕೊಳ್ಳುವ ಭೀತಿ ಕೇವಲ ಯತ್ನಾಳ್ ಅವ್ರ ವಿಚಾರಕ್ಕೆ ಮಾತ್ರನಾ? ಬೈ ಎಲೆಕ್ಷನ್ ರಿಸಲ್ಟ್ ಗಮನಿಸಿದ್ದೀರಿ. ಅಧಿಕಾರ ಕೊಟ್ಟು 1.5 ವರ್ಷ ಆಯಿತು, ಆದ್ರೂ ಪಕ್ಷವನ್ನ ಒಗ್ಗಟ್ಟಿನಿಂದ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆಗಳು ಕೇಳೋಕ್ ಸಿಗ್ತಾ ಇದೆ. ವಿಜಯೇಂದ್ರ ಅವರ ಆಯ್ಕೆ ಬಗ್ಗೆನೇ ಅಪಸ್ವರಗಳು ಮೇಲಿಂದ ಮೇಲೆ ಉದ್ಭವ ಆಗ್ತಾ ಇದೆ. ಇದೆಲ್ಲದರ ನಡುವೆ ಬೈ ಎಲೆಕ್ಷನ್ ರಿಸಲ್ಟ್ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ನಡೆದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ. ಇದೆಲ್ಲವನ್ನ ಪರಿಗಣಿಸಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ವಿಜಯೇಂದ್ರ ಅವರ ನಾಯಕತ್ವ ಗುಣದ ಬಗ್ಗೆನೆ ಅನುಮಾನಗೊಂಡು ಅನಿವಾರ್ಯವಾಗಿ ಯತ್ನಾಳ್ ಅಂತವರ ಅಭಿಪ್ರಾಯಕ್ಕೆ ಮಣೆ ಹಾಕಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋ ಪ್ರಯತ್ನಕ್ಕಾಗ್ಬಿಟ್ರೆ ಮಗನ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಯಡಿಯೂರಪ್ಪನವರಿಗೆ ಸಹಜವಾಗಿ ಆತಂಕ ಉಂಟಾಗೇ ಆಗತ್ತೆ. ಯತ್ನಾಳ್ ಟೀಮ್ ಎದುರು ಇದೇ ಕಾರಣಕ್ಕೆ ಮೆತ್ತಗಾದ್ರ BS ಯಡಿಯೂರಪ್ಪನವರು ಸೆಟೆದು ನಿಂತು ನೀವ್ ಯಾರು ಮಾತನಾಡ್ಲಿಕ್ಕೆ ಅಂತ ಕೇಳೋಷ್ಟು ಅಧಿಕಾರವನ್ನ BS ಯಡಿಯೂರಪ್ಪನವರು ಇನ್ನೂ ಕೂಡ ಇಟ್ಕೊಂಡಿದ್ದಾರ ಕೈಯಲ್ಲಿ. ಯತ್ನಾಳ್ ಅವ್ರಿಗೆ ಇಷ್ಟೆಲ್ಲ ಮಾತನಾಡ್ತಿದ್ರು ಕೂಡ ಒಂದು ಮಿನಿಮಮ್ ನೋಟಿಸ್ ಕೂಡ ಪಕ್ಷದಿಂದ ಹೋಗಿಲ್ಲ. ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನೋ ಹೇಳಿಕೆ ಒಂದನ್ನ ಬಿಟ್ರೆ ಶಿಸ್ತು ಕ್ರಮ ಕೈಗೊಳ್ಳೋ ಯಾವುದೇ ಪ್ರಯತ್ನ ಆಗ್ತಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮೇಲೆ ನಾವು ಕೂಡ ಪ್ರಶ್ನೆ ಮಾಡಿದ್ದೇವೆ. ಹೈಕಮಾಂಡ್ನ ಯಾವುದೋ ಒಂದು ಶಕ್ತಿಯಿಂದಲೇ ಯತ್ನಾಳ್ ಅವರಿಗೆ ಬೆಂಬಲ ಇದೆಯಾ? ಅನುಮಾನ ಮಾಧ್ಯಮವಾಗಿ ನಮ್ಗೆ ಬಂದಿದೆ. ಇನ್ನು ರಾಜಕೀಯ ಅನುಭವ ಇರುವ ಯಡಿಯೂರಪ್ಪನವರಿಗೆ ಗೊತ್ತಿಲ್ಲದ ವಿಚಾರ ಏನಲ್ಲ ಇದು. ಹೈಕಮಾಂಡ್ನ ಯಾವುದೋ ಒಂದು ಶಕ್ತಿ ಯತ್ನಾಳ್ ಅವರ ಬೆನ್ನಿಗೆ ನಿಂತಿದೆ ಅನ್ನೋದನ್ನೇ ಮನಗಂಡು ಯತ್ನಾಳ್ ಅವರನ್ನ ಎದುರಾಕೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅನ್ನೋದನ್ನ ಅರ್ಥೈಸಿಕೊಂಡೇ ಅನಿವಾರ್ಯವಾಗಿ ಮೆತ್ತಗಾದಂತೆ ಮಾತನಾಡಿದ್ರ ಯಡಿಯೂರಪ್ಪನವರು. ಅನುಮಾನ ಅಂತೂ ಇದ್ದೇ ಇದೆ. ಸಿಟ್ಟು ಬಿಟ್ಟು ಒಂದಾಗಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಹಿರಿಯರಾಗಿ. ಇನ್ಫ್ಯಾಕ್ಟ್ ವಿಜಯೇಂದ್ರ ಅವರು ಪುತ್ರ ಅನ್ನೋದನ್ನ ಪಕ್ಕಕ್ಕಿಟ್ಟು ಯಡಿಯೂರಪ್ಪನವರ ಅನುಭವ, ರಾಜಕೀಯ ಹಿರಿತನ, ಪಕ್ಷ ಕಟ್ಟಿದ ಛಾತಿ ಅದೆಲ್ಲವನ್ನ ಗಮನಿಸಿ ನಾವು ಹೇಳೋದಾದ್ರೂ ಕೂಡ ಯಡಿಯೂರಪ್ಪನವರು ಇಂಥದ್ದೊಂದು ಕರೆ ನೀಡೋದು ಅನಿವಾರ್ಯ ಕೂಡ. ಸಿಟ್ಟು ಬಿಟ್ಟು ಒಂದಾಗಿ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿ ಒಬ್ಬ ಪಕ್ಷದ ಹಿರಿಯರಾಗಿ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಡ್ಲೇಬೇಕು, ಕೊಟ್ಟಿದ್ದಾರೆ ಕೂಡ. ಅದಾದ ನಂತರದಲ್ಲಿ ಬಂದ ಹೇಳಿಕೆ ಇದೆಯಲ್ಲ, ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಸ್ವಪ್ರತಿಷ್ಠೆಯಿಂದ ನಡೆಸುವ ಪ್ರತ್ಯೇಕ ಹೋರಾಟ ಶೋಭೆ ತರೋದಲ್ಲ. ಸ್ವಪ್ರತಿಷ್ಠೆ ಅಂತ ಹೇಳಿ ಯತ್ನಾಳ್ ಅವರಿಗೆ ಹೇಳೋದಾದ್ರೆ ಯತ್ನಾಳ್ ಅವ್ರು ಹೇಳ್ತಿರೋದು ಒಂದೇ, ಇಡೀ ಪಕ್ಷ ಒಬ್ಬ ನಾಯಕ ಆತನ ಪುತ್ರನ ಸ್ವಾರ್ಥಕ್ಕೋಸ್ಕರ ತನ್ನ ನೀತಿಯನ್ನ ನಿಯಮವನ್ನ ಬೆಂಡ್ ಮಾಡ್ಕೊಳ್ತಾ ಇದೆ. ಒಬ್ಬ ಪುತ್ರನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋರಾಟಗಳು, ಪ್ರತಿಭಟನೆಗಳಾಗ್ತಾ ಇದೆ. ಜನರಿಗೋಸ್ಕರ, ಬಿಜೆಪಿ ಪಕ್ಷಕ್ಕೋಸ್ಕರ, ಪಕ್ಷದ ಕಾರ್ಯಕರ್ತರಿಗೋಸ್ಕರ, ಪಕ್ಷ ಸಂಘಟನೆಗೋಸ್ಕರ ಆಗ್ತಾ ಇಲ್ಲ. ಯತ್ನಾಳ್ ಅವ್ರು ನೇರ ಮಾತಿನಲ್ಲಿ ಹೇಳ್ತಿದ್ದಾರೆ. ಈ ಮಾತು ಸ್ವಪ್ರತಿಷ್ಠೆ ಹೆಂಗಾಗತ್ತೆ? ಪಕ್ಷದ ಪರವಾಗಿ, ಪಕ್ಷದ ಕಾರ್ಯಕರ್ತರ ಪರವಾಗಿ, ಪಕ್ಷದ ಐಡಿಯಾಲಜಿ ಸಲುವಾಗಿ ಯತ್ನಾಳ್ ಅವ್ರು ಮಾತನಾಡೋದು ಸ್ವಪ್ರತಿಷ್ಠೆ ಹೇಗಾಗತ್ತೆ? ಇದನ್ನ ಸ್ವಪ್ರತಿಷ್ಠೆ ಅಂತ ಹೇಳಿ ಯಾಕೆ ಕರೆದ್ರು ಯಡಿಯೂರಪ್ಪನವರು? ಇದು ಪ್ರಶ್ನೆ ಹಾಗೆ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಇದರ ಜೊತೆಗೆ ಈಗಲಾದ್ರೂ ಜಾಗೃತರಾಗಿ ಒಟ್ಟಾಗಿ ಸೇರಿ ಪಕ್ಷವನ್ನ ಬಲಪಡಿಸಿ. ಯತ್ನಾಳ್ ಅವ್ರಿಗೊಬ್ಬರಿಗೆ ಹೇಳಿದ್ರೆ ಸಾಕ ಈ ಮಾತನ್ನ? ಯತ್ನಾಳ್ ಅವರ ಮನವೊಲಿಸೋ ಪ್ರಯತ್ನ ರಾಜ್ಯ ಘಟಕದಿಂದ ಎಷ್ಟರ ಮಟ್ಟಿಗಾಗಿದೆ? ವಿಜಯೇಂದ್ರ ಅವರು ಎಷ್ಟು ಬಾರಿ ಹೋಗಿ ವೈಯಕ್ತಿಕವಾಗಿ ಮಾತನಾಡೋ ಪ್ರಯತ್ನ ಮಾಡಿದ್ದಾರೆ? ಅಥವಾ ವಿರೋಧ ಪಕ್ಷದ ನಾಯಕರಾಗಿರುವ R ಅಶೋಕ್ ಅವರು ಯತ್ನಾಳ್ ಅವರನ್ನ ಕೂರಿಸಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಎಷ್ಟು ಬಾರಿ ಮಾಡಿದ್ದಾರೆ? ಅವ್ರಿಗೂ ಹೇಳ್ಬೇಕಲ್ಲ ಈ ಮಾತನ್ನ, ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತ ಹೇಳಿ. ಒಗ್ಗಟ್ಟಾಗಿ ಹೋಗಿ ಅನ್ನೋ ಸಂದೇಶ ಕೇವಲ ಯತ್ನಾಳ್ ಅವರ ಬಣಕ್ ಮಾತ್ರನಾ? ಪ್ರಶ್ನೆ ಇದ್ದೇ ಇದೆ. ಯತ್ನಾಳ್ ಟೀಮ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮನವಿ ಮಾಡಿಕೊಳ್ಳೋ ಹಂತದಲ್ಲೇ ಸದ್ಯಕ್ಕಿದ್ದಾರೆ. ಯಾಕಂದ್ರೆ ಗಟ್ಟಿ ಸಿಟ್ಟಿನ ಧ್ವನಿಯಲ್ಲಿ ಮಾತನಾಡಿದ್ರೆ ಅದು ಉಲ್ಟಾ ರಿವರ್ಸ್ ಆಗಿ ತಮ್ಮ ಹಾಗೆ ತಮ್ಮ ಪುತ್ರನ ವಿರುದ್ಧವಾಗಿಯೇ ಪರಿಣಾಮವನ್ನ ಬೀರೋ ಸಾಧ್ಯತೆ ಇರೋದ್ರಿಂದ ಯತ್ನಾಳ್ ಅವರಿಗೆ
ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಬಿಜೆಪಿಯ ರಾಜ್ಯ ಘಟಕದ ವರಿಷ್ಠ ನಾಯಕರು ಆದ BS ಯಡಿಯೂರಪ್ಪನವರು.